ಗರುಡ ದೇವ್ರು ಬರೋವರೆಗೂ ರಥ ಮುಂದಕ್ಕೆ ಹೋಗಲ್ವಂತೆ. ನನ್ ಫ್ರೆಂಡ್ ಇವತ್ತು ಕ್ಯಾಮನಹಳ್ಳಿ ಜಾತ್ರೆಗೆ ಹೋಗೋಣ ಬಾರೋ ಅಂತ. ಅದಕ್ಕೆ ರೆಡಿ ಆಗ್ಬಿಟ್ಟು ಬಸ್ ಸ್ಟಾಂಡ್ ಬಂದು ಬಸ್ ಹತ್ಕೊಂಡು ನಮ್ಮ ಫ್ರೆಂಡ್ ಅವ್ರ ಊರಿಗೆ ಬಂದ್ವಿ. ಅಲ್ಲಿಂದ ಬೈಕ್ ತಗೊಂಡು ಜಾತ್ರೆಗೆ ಹೋದ್ವಿ. ಹಳ್ಳಿಯಲ್ಲಿ ಜಾತ್ರೆ ಅಂದ್ರೆ ಜನ ಬರಲ್ಲ ಅನ್ಕೊಂಡಿದ್ವಿ. ಫಸ್ಟ್ ಹೋದಾಗ ಹಂಗೆ ಅನ್ಸ್ತು, ಆದ್ರೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಆ ಜನರನ್ನ ನೋಡಿ ಶಾಕ್ ಆಗ್ಬಿಟ್ಟೆ. ನಮ್ ಫ್ರೆಂಡ್ಸ್ ನ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬಂದ್ರು ಅಂದ್ರೆ ಜನ ಜಾಸ್ತಿ ಇದಾರೆ, ಲೇಟ್ ಆಗುತ್ತೆ ಅಂದ್ರೆ. ಹೋಗ್ಲಿ ಪ್ರಸಾದ ಕೊಡ್ತವ್ರು ಇಸ್ಕೊಳ್ಳೋಣ ಬರ್ರೋ ಅಂದ್ರೆ ಹ್ಞೂ ನಡಿ ಅಂದ್ರು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಇಲ್ಲಿನ ವಿಶೇಷತೆ ಏನಂದ್ರೆ ಗರುಡ ದೇವ್ರು ಬರೋವರೆಗೂ ರಥ ಮುಂದಕ್ಕೆ ಹೋಗಲ್ವಂತೆ. ದೇವ್ರಿಗೆ ಬಾಳೆಹಣ್ಣು ಹಾಕೋ ಖುಷಿಯಲ್ಲಿ ನನ್ ಮೊಬೈಲ್ನು ಹಾಕ್ಬಿಡ್ತಾವ್ರು ನೋಡ್ರಪ್ಪ. ನಾನೇನಂದ್ರೆ ಹಂಗೆ ಕ್ಯಾಚ್ ಇಟ್ಕೊಬಿಟ್ಟೆ, ಇಲ್ಲ ಅಂದಿದ್ರೆ ನಮ್ಮ RCB ಅಭಿಮಾನಿಗಳ ಪರವಾಗಿ ಈ ಸಲನು ಕಪ್ ನಮ್ದು ಅಂತ ಬರ್ದು ಆ ದೇವ್ರ ರಥದ ಮೇಲೆ ಹಾಕಿದ್ವಿ. RCB ಫ್ಯಾನ್ಸ್ ಏನಂತೀರಾ, ಈ ಸಲನು ಕಪ್ ನಮ್ದೇ ಅಲ್ವಾ? ಸರಿ ಅಂತ ಅಲ್ಲಿಂದ ದೇವ್ರ ನೋಡ್ಕೊಂಡು ರಥ ಎಳ್ದಿದ್ ನೋಡಿ ನಾನು ನಮ್ ಫ್ರೆಂಡ್ಸ್ ಕಬ್ಬಿನಾಲ್ ಕುಡಿದು ಅಲ್ಲಿಂದ ಬೈಕ್ ಹತ್ರ ಹೋಗಿ ಬೈಕ್ ಎತ್ಕೊಂಡು ಗರುನಹಳ್ಳಿಗೆ ಹೋದ್ವಿ. ಇಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಫುಲ್ ಜನ. ಅದಕ್ಕೆ ಡ್ಯಾಮ್ ಹತ್ರ ಹೋಗಿ 2 ಫೋಟೋ ತಗೊಂಡು ಅಲ್ಲಿಂದ ಮತ್ತೆ ಡೈರೆಕ್ಟ್ ನಮ್ ಫ್ರೆಂಡ್ ಅವ್ರ ಬಂದ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.